ನನ್ನ ಹೆಸರು ಜಯರಾಮ್ ಅಂತೇಳಿ. ನನಗೆ 47 ವರ್ಷ ವಯಸ್ಸು. ಸುಮಾರು 1 ವರ್ಷದ ಹಿಂದೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯಿತು. ಆಗ ಕಾಲಲ್ಲಿ ಊತ ಬಂತು ಮತ್ತು ಹೊಟ್ಟೆಯಲ್ಲಿ ಕೂಡ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಆಲೋಚನೆ ಮಾಡಿ ಹಾಸ್ಪಿಟ್ಲಿಗೆ ಹೋದೆ. ಮಂಗಳೂರಲ್ಲಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಸೊರಕೆ ಅಂತ ಇದ್ದರು. ಅವರಲ್ಲಿ ಹೋಗಿ ವಿಚಾರ ಮಾಡಿದೆ, ಸರ್ ಹೀಗೆ ಆಗಿದೆ, ಏನಾಗಿದೆ ಅಂತ ಹೇಳಿದಾಗ ಅವರು ಫಸ್ಟ್ ಆಫ್ ಆಲ್ ಹೇಳಿದರು, ಇದಕ್ಕೆ ಎಂಡೋಸ್ಕೋಪಿ ಆಗಬೇಕು ಅಂತ ಹೇಳಿದರು. ಎಂಡೋಸ್ಕೋಪಿ ಮಾಡಿ ನೋಡುವಾಗ ನನ್ನ ಲಿವರ್ 45% ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಕಂಡು ಬಂತು. ಹಾಗಾಗಿ ನನಗೆ ತುಂಬ ಒಂಥರ ಫೀಲಿಂಗ್ ಆದರೂ ಕೂಡ ಅವರು ನನಗೆ ಧೈರ್ಯ ಕೊಟ್ಟರು. ಖಂಡಿತವಾಗಿ ಗುಣಪಡಿಸಲಿಕ್ಕೆ ಆಗ್ತದೆ ಅನ್ನುವಂಥ ಭರವಸೆ ನೀಡಿದಾಗ ನಾನು ಅವರನ್ನು ವಿನಂತಿ ಮಾಡಿ ಅವರಿಂದ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡೆ. ನಂತರ ಅವರು ನನಗೆ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಿನ ಶ್ರೀಯುತ ಸಂದೀಪ್ ಸತ್ಸಂಗಿಯವರನ್ನು ವಿಸಿಟ್ ಮಾಡಿಸಿದರು. ಹಾಗೆ ಅವರಲ್ಲಿ ನಾನು ಬಂದಾಗ ಅವರು ಖಂಡಿತವಾಗಿಯೂ ಕೂಡ ಅಪೋಲೋ ಹಾಸ್ಪಿಟ್ಲಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ, ಅಲ್ಲಿ ನಿಮಗೆ ನಮ್ಮ ಟೀಮ್ ಮುಖಾಂತರ ನಾವು ಆದಷ್ಟು ಬೇಗನೆ ಆಪರೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಹಾಗಾಗಿ ನಾನು ನೇರವಾಗಿ ಬೆಂಗಳೂರಿಗೆ ಬಂದೆ. Hi, my name is Dr. Sandeep Satsangi and I'm a senior consultant hepatologist and liver transplant physician at Apollo Hospitals, Bannerghatta, Bangalore. Today I'm going to share a story of my patient, Mr. Jairam. So it was a very interesting scenario. Mr. Jairam was first seen by a very close friend of mine, Dr. Chandrasekhar, at Mangalore. When he presented to Dr. Chandrasekhar, he was quite sick with severe jaundice, lot of ascites wherein his belly was bulged with lot of fluid and he was in gross muscle wasting. In this situation, Dr. Chandrasekhar aptly managed the patient and then referred him to me for a timely liver transplant. When I first saw Mr. Jairam, he was quite advanced with very advanced liver failure. We put him on very good medical therapy, very good nutritional therapy, with which the fluid control of Mr. Jairam improved. His jaundice started to improve and he started stabilizing. With this improved medical condition, we listed him for a cadaveric liver transplant. Mr. Jairam then received a liver transplant and in the post-transplant period did extremely well with very good recovery and very good functioning of the liver graft. It is now around 2.5 months and Mr. Jairam has completely recovered and is now all set to go back to Mangalore to lead on to his life. Thank you. ಸಂದೀಪ್ ಸರ್ ಅವರ ಒಂದು ತಂಡ ನನಗೆ ಉತ್ತಮವಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟನ್ನು ನೀಡಿ ನನಗೆ ಇದರಲ್ಲಿ ಮರುಜೀವವನ್ನು ನೀಡಿದಂಥ ಒಂದು ಸಂಸ್ಥೆ ಇದೆ, ಅದು ಅಪೋಲೋ ಹಾಸ್ಪಿಟಲ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಹೇಳೋದು, ಯಾಕಂತ ಹೇಳಿದ್ರೆ ನನಗೆ ಇವತ್ತು ನಾನು ಮುಂಚಿನ ಹಾಗೆ ಒಬ್ಬ ವ್ಯಕ್ತಿಯಾಗಿ ಇವತ್ತು ಸಮಾಜದಲ್ಲಿ ಒಂದು ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆ ನನಗೆ ಮರುಜೀವನ ನೀಡಿದ ಸಂಸ್ಥೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ.